ಬೆಂಗಳೂರಿನ ಜನಕ್ಕೆ ಇನ್ನೊಂದು ಗುಡ್ ನ್ಯೂಸ್. ಮಲ್ಲೇಶ್ವರಂನಲ್ಲಿ ಸುಸಜ್ಜಿತ ಟ್ರಾಮಾ ಕೇರ್ ಸೆಂಟರ್ ಸದ್ಯದಲ್ಲೇ ತಲೆ ಎತ್ತುತ್ತೆ. ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂತಹ ರೋಗಿಗಳಿಗೆ ಈ ಹಿಂದೆ ವಿಕ್ಟೋರಿಯಾ ಮತ್ತು ನಿಮ್ಹಾನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದರ ಬದಲು ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಸೊ ಯಾವಾಗ ಏನು ಎತ್ತ ನೋಡೋಣ ಬನ್ನಿ. ಮಲ್ಲೇಶ್ವರಂನಲ್ಲಿ ತಲೆ ಎತ್ತಲಿದೆ ಟ್ರಾಮಾ ಕೇರ್ ಸೆಂಟರ್. ಮಾರ್ಚ್ನಿಂದಲೇ ಸಿಗಲಿದೆ ಆರೋಗ್ಯ ಸೇವೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಬರುವ ಎಮರ್ಜೆನ್ಸಿ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ವಿಕ್ಟೋರಿಯಾಗೆ ಬರಬೇಕು, ಇಲ್ಲ ನಿಮ್ಹಾನ್ಸ್ಗೆ ಹೋಗಬೇಕು. 23ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಂಪರ್ಕ ಇರುವ ಬೆಂಗಳೂರು ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಸನಿಹದಲ್ಲಿ ಇರುವಂತಹ ಮಲ್ಲೇಶ್ವರಂನಲ್ಲಿಯೇ ಸುಸಜ್ಜಿತವಾದ ಆಸ್ಪತ್ರೆ ತಲೆ ಎತ್ತಲಿದೆ. ಕೆಸಿ ಜನರಲ್ ಆಸ್ಪತ್ರೆಯ ಆವರಣದಲ್ಲಿಯೇ ದೊಡ್ಡದಾಗಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡ ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣವಾಗ್ತಿದೆ. ನಿರ್ಮಾಣ ಹಂತದ ಕಾಮಗಾರಿಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವೀಕ್ಷಣೆ ಮಾಡಿದ್ದಾರೆ. 50 ಬೆಡ್ ಸಾಮರ್ಥ್ಯದ ಟ್ರಾಮಾ ಸೆಂಟರ್ ಕಾಮಗಾರಿಯನ್ನ ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದು, ಅಲ್ಲದೆ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ಘಟಕವನ್ನ ನೂತನವಾಗಿ ಟ್ರಾಮಾ ಸೆಂಟರ್ಗೆ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ರಸ್ತೆಯ ಪಕ್ಕದಲ್ಲಿಯೇ ಈ ಬಿಲ್ಡಿಂಗ್ ಇದ್ದು ಎಮರ್ಜೆನ್ಸಿ ರೋಗಿಗಳು ತ್ವರಿತವಾಗಿ ದಾಖಲಾಗಿ ಚಿಕಿತ್ಸೆ ಪಡೆಯುವುದಕ್ಕೆ ಸಹಕಾರಿಯಾಗಲಿದೆ. ಇದು ಟ್ರಾಮಾ ಸೆಂಟರ್ 50 ಬೆಡ್. ಸೊ ಎಮರ್ಜೆನ್ಸಿ ಟ್ರಾಮಾ ಎರಡು ಒಂದೇ ಕಡೆ ಇದ್ಬಿಡ್ಬೇಕು ಅಲ್ವಾ. ಎಮರ್ಜೆನ್ಸಿ ಏನಕ್ಕೆ ಇದಿರ್ತದೆ ಅದನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಸೊ ಯಾವುದೇ ಆಕ್ಸಿಡೆಂಟ್ ಕೇಸಸ್ಸು ಈ ಥರದ್ದು ಯಾವುದೇ ಬಂದರೂ ಕೂಡ ಎಮರ್ಜೆನ್ಸಿನೂ ಇಲ್ಲಿ ಅಟೆಂಡ್ ಮಾಡ್ತಾರೆ. ಟ್ರಾಮಾ ಸೆಂಟರ್ ಇಲ್ಲೇ ಇರ್ತದೆ. ಇನ್ನು ಕೆಸಿ ಜನರಲ್ ಜನಪರ ಆಸ್ಪತ್ರೆಯನ್ನಾಗಿಸಲಿಕ್ಕೆ 200 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗ್ತಿದೆ. ಹೊಸದಾಗಿ 66.78 ಕೋಟಿ ವೆಚ್ಚದಲ್ಲಿ 200 ಬೆಡ್ ಸಾಮರ್ಥ್ಯದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಪ್ರಾರಂಭಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಒಂದು ಕಡೆ ತಾಯಿ ಮಕ್ಕಳ ಆಸ್ಪತ್ರೆಯ ಜೊತೆಗೆ ಟ್ರಾಮಾ ಕೇರ್ ಮತ್ತೆ ಹೊರರೋಗಿ ವಿಭಾಗದ ವಾರ್ಡ್ ಕೂಡ ಸಿಗಲಿದೆ. ಈಗ MCH ಆಸ್ಪತ್ರೆ ಬರ್ತಾ ಇದೆ. ನರ್ಸಿಂಗ್ ಕಾಲೇಜ್ ಏನಿದೆ ಅದನ್ನು ಹೊಸ ಕಟ್ಟಡ, ಹೊಸ ಲಾಂಡ್ರಿ ಫೆಸಿಲಿಟಿ, ಹೊಸ ಕಿಚನ್, ಹಳೆ ಬಿಲ್ಡಿಂಗ್ ಎಲ್ಲ ಆಧುನೀಕರಣ, ಮಾರ್ಚುರಿದು ಕೂಡ ಅದನ್ನು ಇಂಪ್ರೂವ್ಮೆಂಟ್ಗೆ ಈಗ ಎಲ್ಲ ಈಗ ಟೆಂಡರ್ ಫೈನಲೈಸ್ ಆಗಿದೆ. ಈಗ ಪೂಜೆ ಮಾಡಿ ಶುರು ಮಾಡಿಸ್ಬೇಕು. ಸೊ ಶುರು ಮಾಡೋದಕ್ಕೆ ಮುಂಚೆ ಇನ್ನೇನೇನಿದೆ ನೋಡಿಕೊಂಡು ಮತ್ತೆ ಹಳೆ ಬಿಲ್ಡಿಂಗ್ ಕೂಡ ಏನೇನು ರಿಪೇರ್ಸ್ ಇದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಅದನ್ನು ಮಾಡ್ತೀವಿ. ರೋಡ್ಗಳು ಮತ್ತು ಸ್ಟ್ರೀಟ್ ಲೈಟಿಂಗು ಈ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಕೆಸಿ ಜನರಲ್ ಇಲ್ಲಿ ತಗೊಂಡ್ಬರೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಸುಸಜ್ಜಿತವಾಗಿ ಮಲ್ಲೇಶ್ವರಂನಲ್ಲಿ ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣವಾಗ್ತಿದ್ದು ತುಮಕೂರು, ಉತ್ತರ ಕರ್ನಾಟಕ ಜಿಲ್ಲೆಯ ಜನರಿಗೆ ಸಹಕಾರಿಯಾಗಲಿದೆ. ಮುಂದಿನ ವರ್ಷ ಮಾರ್ಚ್ ಅಷ್ಟೊತ್ತಿಗೆ ಜನರಿಗೆ ಆರೋಗ್ಯ ಸೌಲಭ್ಯ ಕೊಡ್ತೇವೆ ಅಂತಿದ್ದು, ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.